ನಿರ್ವಹಣೆಯನ್ನು ನಾವು ಕಟ್ಟಿನಲ್ಲಿ ಕೂಡ ಈ ಕಬ್ಬಿನ ಸಾಲಿನಲ್ಲಿ ಕೂಡ ನಾವು ಮಾಡ್ತಾ ಎರಡು ಎಲೆ ಮೇಲೆ ಇರತಕ್ಕಂಥ ಕಳೆ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ. ಇದರಿಂದ ಮಾಡ್ತಕ್ಕಂಥ ಕೆಲಸ 10 ಕುರ್ಪಿಯ ಕೆಲಸವನ್ನು ಈ ಒಂದೇ ಮಾಡ್ತಿದೆ ಅಂತ ಹೇಳ್ಬೋದು. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ. ನಮ್ಮ ರೈತ ಬಾಂಧವರಿಗೆ ಏನಾದರೂ ಒಂದು ವಿಶೇಷವಾದ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ, ನೀವು ನೋಡ್ತಾ ಬಂದಿದ್ದೀರಾ. ಇಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಷಯ, ನೀವು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಕಳೆ ಸಾಮಗ್ರಿ, ಕಳೆ ಸಾಧನ ಒಂದು ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥ ಒಂದು ಸಾಧನ, ಅದನ್ನು ಇಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾವು ಜಮೀನಿನಲ್ಲಿ ರೈತರು ಇಂಥ ಒಂದು ಸಾಧನವನ್ನು ತೆಗೆದುಕೊಂಡು ಅದರಿಂದ ಒಂದು ಕಳೆ ನಿಯಂತ್ರಣವನ್ನು ಯಾವ ರೀತಿ ಮಾಡ್ಬೋದು, ಯಾವ ಟೈಮ್ದಾಗ ಅದನ್ನು ನಾವು ಬಳಸ್ಕೋಬೋದು. ಈಗ ಸ್ನೇಹಿತರೆ, ಇಲ್ಲಿ ನಾವು ನೀರು ಹಾಯಿಸ್ತಾ ಇರ್ತೀವಿ, ನೀರು ಹಾಯಿಸ್ತಾ ಖಾಲಿ ಇರ್ತೀವಿ, ನೀರು ಹೋಗಿ ಮುಟ್ಟೋ ತನಕ ನಾವು ಖಾಲಿ ಕೂತ್ಕೊಂಡಿರ್ತೀವಿ. ಆ ಟೈಮ್ದಾಗ ಈ ಒಂದು ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥ ಒಂದು ಈ ಸಾಧನ ಇಷ್ಟು ಇರುತ್ತೆ. ಇದನ್ನು ನಾವು ಕಳೆ ನಿರ್ವಹಣೆಯನ್ನು ಮಾಡಲು ಅತಿ ಸುಲಭವಾಗಿ ಇದನ್ನು ಬಳಸ್ಕೋಬೋದು. ಇದಕ್ಕೆ ಒಂದು ಪೆಟ್ಟಿಗೆಯನ್ನು ಕೂಡ ನಾವು ಸೇರಿಸ್ಕೋಬೇಕಾಗತ್ತೆ. ಇದು ಕೇವಲ ನಮಗೆ ಮಾರ್ಕೆಟಲ್ಲಿ ಒಂದು 200 ರೂಪಾಯಿಗೆ ಸಿಗ್ತದೆ ಸ್ನೇಹಿತರೆ. ಇದನ್ನು ನಾವು ನೀರು ಹಾಯಿಸ್ತಾ ಇದಕ್ಕೆ ಇಲ್ಲಿ ನೀರು ಹಾಯಿಸುವಾಗ ನಮಗೆ ಕಾವಲಿ ಕಟ್ಟುವ ಟೈಮ್ದಾಗ ನೆಲ ಬಿಕ್ಕೊಂಡಿರ್ತದೆ. ಆ ಟೈಮ್ದಾಗ ಅದನ್ನು ನಾವು ಈ ರೀತಿ ಒಂದು ಸೈಡಲ್ ಮಾಡಿಕೊಂಡು ನಿರ್ವಹಣೆ ಸಲುವಾಗಿ ಇದನ್ನು ಬಳಸ್ಕೋಬೋದು. ಹಾಗೆಯೇ ಕಳೆ ಕೂಡ ಈ ಕಟ್ಟಿನಲ್ಲಿ ಕೂಡ ಕಳೆ ಇರ್ತಾವೆ. ಅವು ಸಣ್ಣ 2 ಎಲೆ ಮೇಲೆ ಕಳೆ ಇರತಕ್ಕಂಥ ಕಳೆಗಳನ್ನೆಲ್ಲ ನಾವು ಇದರಿಂದ ನಿರ್ವಹಣೆ ಮಾಡ್ಕೋಬೋದು. ಇಂಥ ಒಂದು ಸಾಧನವನ್ನು ರೈತರಾದವರು ನೀವು ಕೂಡ ಒಂದು ತರಿಸ್ಕೊಳ್ಳಿ. ಆನ್ಲೈನ್ನಲ್ಲಿ ಕೂಡ ಇದು ಸಿಗುತ್ತೆ ಸ್ನೇಹಿತರೆ, ಕೇವಲ ಒಂದು 200 ರೂಪಾಯಿ. ಇನ್ನೂ ಹಲವಾರು ಒಂದು ಇಂಥ ಒಳ್ಳೊಳ್ಳೆ ಕಳೆ ನಿಯಂತ್ರಣ ಸಾಧನಗಳು ಸಿಗ್ತಾವೆ ಸ್ನೇಹಿತರೆ, ನೀವು ನೋಡ್ಬೋದು. ಅದರಲ್ಲಿ ನನಗೆ ಅದು ಉತ್ತಮ ಅನಿಸಿತು, ಇದನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ನಾನು ಈಗ ಭಾಳ ದಿವಸ ಆಯಿತು ಇದನ್ನು ತಂದು, ಇದರಿಂದ ನಾನು ಉಪಯೋಗ ತೊಗೊಳ್ತಾ ಇದ್ದೀನಿ. ಹಾಗೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೂ ಕೂಡ ಇದರ ಬಗ್ಗೆ ಒಂದು ಸದುಪಯೋಗವಾಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಈಗ ನೀರು ಹಾಯಿಸ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ನೀರು ಹಾಯಿಸ್ಕೊತ ಈ ಒಂದು ಟೈಮ್ದಾಗ ನಾವು ಕಳೆ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೀವು ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಈಸಿಯಾಗಿ ಮಾಡ್ಕೋಬೋದು. ನೀರು ಹಾಯಿಸುವಾಗ ಈ ಸಾಲು ಕೊನೆ ತನಕ ಮುಟ್ಟುವ ತನಕ ನಾವು ಖಾಲಿ ಇರ್ತೀವಿ ಸ್ನೇಹಿತರೆ. ಆ ಟೈಮ್ದಾಗ ನಾವು ಈ ಒಂದು ಸಾಧನವನ್ನು ಉಪಯೋಗ ಮಾಡಿಕೊಂಡು ಈ ಮಗ್ಲಲ್ಲಿರ್ತಕ್ಕಂಥ ಸಾಲನ್ನು ನಾವು ಈ ರೀತಿ ಸ್ವಚ್ಛ ಮಾಡ್ಕೋಬೋದು. ಈಗ ನಾನು ಮಾಡಿದ್ದೀನಿ, ಇಲ್ಲಿ ನೀವು ನೋಡ್ಬೋದು ಕಳೆ ಯಾವ ರೀತಿ ಇತ್ತು, ಇಲ್ಲಿ ಕಳೆ ಹೋಗಿದೆ. ಈಗ ಇದು ಕಳೆ ತೆಗೆದ ಒಂದು ಸಾಲು ಅನ್ಬೋದು ಸ್ನೇಹಿತರೆ. ಇಲ್ಲಿ ಮತ್ತೆ ನೋಡಿ, ಇಲ್ಲಿ ಈ ಸೈಡ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಳೆ ಇದೆ. ಈ ಕಳೆಯನ್ನು ನಾವು ಯಾವ ರೀತಿ ಇಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ನೋಡಿ. ಅತಿ ಈಸಿಯಾಗಿ ಹೋಗುತ್ತೆ ಸ್ನೇಹಿತರೆ. ನೋಡಿ, ಕಳೆಯನ್ನು ನಾವು ಸುಲಭವಾಗಿ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ಈಸಿಯಾಗಿ. ಇಲ್ಲಿ ಕ್ಯಾಮ್ರಾ ಇಲ್ಲಿ ನನಗೆ ಶೂಟ್ ಮಾಡಲು ಯಾರೂ ಕೂಡ ಇಲ್ಲ, ನಾನೇ ಮಾಡ್ತಾಯಿದ್ದೀನಿ. ಇದರ ಬಗ್ಗೆ ಒಂದು ನಮ್ಮ ರೈತ ಮಿತ್ರರಿಗೂ ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು, ಇದರಿಂದ ಒಂದು ಸದುಪಯೋಗವಾಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಕಳೆ ಇಲ್ಲಿರುತ್ತೆ ಈ ರೀತಿ ಸ್ನೇಹಿತರೆ. ನಾವು ಈ ರೀತಿ ಮಾಡ್ತಾ ಈ ಕಳೆನ ಸಂಪೂರ್ಣವಾಗಿ ನಿರ್ವಹಣೆಯನ್ನು ಮಾಡ್ಬೋದು ಸ್ನೇಹಿತರೆ. ಕೇವಲ ಒಂದು 200 ರೂಪಾಯಿ ಮಾತ್ರ ಈ ಒಂದು ಕಳೆ ಸಾಧನಕ್ಕೆ. ಇದರಿಂದ ಹಲವಾರು ಅನುಕೂಲಗಳಿವೆ. ನೀವು ನೋಡೇ ಇರ್ತೀರಾ ಇಂಥ ಒಂದು ಕಳೆ ಸಾಧನವನ್ನು. ಆದರೂ ಕೂಡ ಅದರ ಉಪಯೋಗವನ್ನು ನಾವು ಯಾವ ರೀತಿ ತಗೊಳ್ಬೇಕು ಅಂತಕ್ಕಂಥದ್ದು ಸಾಕಷ್ಟು ರೈತರಿಗೆ ಅದರ ಒಂದು ಅನುಭವ ಇರಲ್ಲ. ಇಲ್ಲಿ ಅದನ್ನು ನಾವು ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡಿರ್ತೀರಾ, ಇದೇನು ದೊಡ್ಡ ವಿಷಯ ಅಲ್ಲ ಅನ್ನುವಂಥ ಒಂದು ಮಟ್ಟಕ್ಕೆ ಬರಬೇಡಿ. ಅದನ್ನು ನಾವು ಯಾವ ರೀತಿ ಯಾವ ಟೈಮ್ದಾಗ ನಾವು ಬಳಸಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ನಾನು. ಇಲ್ಲಿ ನೀವು ನೋಡ್ಬೋದು, ಸರಿಯಾಗಿ ನಾವು ಒಂದು 2 ಕೆಲಸ, ಒಂದೇ ಏಟಿಗೆ 2 ಹಕ್ಕಿ ಹೊಡೆದಾಗೆ ನಾವು ನೀರು ಹಾಯಿಸ್ತಾ ಈ ಒಂದು ಕಳೆ ಸಾಧನದಿಂದ ನಾವು ನಮ್ಮ ಜಮೀನಿನಲ್ಲಿರ್ತಕ್ಕಂಥ ಕಳೆಯನ್ನು ಸಂಪೂರ್ಣವಾಗಿ ಕಳೆ ನಿರ್ವಹಣೆಯನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಬಹಳ ಉಪಯುಕ್ತ. ಈಗ ನೀವು ನೋಡ್ಬೋದು, ಇದರ ಬೆಲೆ ಕೂಡ ಬಹಳ ಕಡಿಮೆ ಇದೆ, ಕೇವಲ ಒಂದು 200 ರೂಪಾಯಿ. ಈಗ ನೀವು ಮಾರ್ಕೆಟ್ನಲ್ಲಿ ನಮ್ಮ ರೆಗ್ಯುಲರ್ ಒಂದು ಕುರ್ಪಿ ರೇಟ್ ಕೂಡ ಒಂದು 500 ರೂಪಾಯಿ ಇದೆ ಸ್ನೇಹಿತರೆ. ಅದರಲ್ಲಿ ಇದು 200 ರೂಪಾಯಿ. ಕೇವಲ 200 ರೂಪಾಯಿದಲ್ಲಿ ನಾವು ಇಂಥ ಒಂದು ಸಾಧನವನ್ನು ಒಂದು ಯಾವುದೇ ಒಂದು ಬೇಸರವಿಲ್ಲದೆ ಈ ಒಂದು ಕಳೆ ಸಾಧನವನ್ನು ಬಳಸ್ಕೊಂಡು ನಾವು ಕಳೆಯನ್ನು ನಾಶ ಮಾಡ್ಬೋದು.
ಇನ್ನೂ ಒಂದು ಅತಿ ಮುಖ್ಯವಾದ ವಿಷಯ ಏನಂದರೆ ಸ್ನೇಹಿತರೆ, ಇಲ್ಲಿ ಕೆಲವಷ್ಟು ಜನರಿಗೆ ಕುಳಿತುಕೊಂಡು ಕಳೆ ನಿರ್ವಹಣೆಯನ್ನು ಮಾಡಲು ಆಗುವುದಿಲ್ಲ. ಅಂಥ ಒಂದು ಜನರಿಗೆ ಇದು ಬಹಳ ಉಪಯುಕ್ತವಾಗ್ತದೆ. ಯಾಕಪ್ಪ ಅಂತ ಕೇಳಿದ್ರೆ ತುಂಬ ಅನುಕೂಲ ಆಗುತ್ತೆ. ಕುಳಿತುಕೊಂಡು ನಾವು ಈ ಕಳೆಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆ ಆಗ್ತದೆ. ಮೊಳಕಾಲಿನಲ್ಲಿ ನೋವು ಕೂಡ ಆಗುತ್ತೆ. ಇಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ಈ ಒಂದು ಸಾಧನದಿಂದ ನಾವು ಈಜಿಯಾಗಿ ಕಳೆ ನಿರ್ವಹಣೆಯನ್ನು ಮಾಡ್ತಾ ಇರ್ಬೋದು ಸ್ನೇಹಿತರೆ. ಸಾಕಷ್ಟು ರೈತರು ಇದನ್ನು ಬಳಸ್ಕೋಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. 2-in-1 ಥರ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಯಾವ ರೀತಿ ಅಂದರೆ, ಒಂದು ಹಲ್ಲುಗಳಿರ್ತಕ್ಕಂಥ ಒಂದು ಸೈಡ್ ಇರುತ್ತೆ, ಒಂದು ಬ್ಲೇಡ್ ಟೈಪ್ ಒಂದು ಸೈಡ್ ಇರುತ್ತೆ. 2-in-1 ಕೆಲಸ ಮಾಡುತ್ತೆ ಇದು. ಒಂದೇ ಸಾಮಗ್ರಿಯಿಂದ ನಾವು 2 ಕೆಲಸವನ್ನು ಕೂಡ ಇಲ್ಲಿ ಮಾಡ್ಕೋಬೋದು. ಒಂದು ಕುರ್ಪಿಯ ಸಹಾಯದಿಂದ ನಾವು ಮಾಡಬೇಕಾದ್ರೆ ಒಂದು 10 ಕುರ್ಪಿಯಷ್ಟು ಕೆಲಸ ಇದೊಂದು ಮಾಡಬೇಕು ಅನ್ಬೋದು ಸ್ನೇಹಿತರೆ. ಸಾಕಷ್ಟು ರೈತರಿಗೆ ಕಸ ತೆಗೆಯಲು ಈ ಒಂದು ಕುರ್ಪಿ ಸಹಾಯದಿಂದ ಆಗಲ್ಲ. ಅಂಥವರು ಈ ಒಂದು ಸಾಧನವನ್ನು ಬಳಸ್ಕೊಂಡು ಈ ರೀತಿ ನಾವು ಕಳೆಯನ್ನು ನಿರ್ವಹಣೆ ಮಾಡ್ಕೋಬೋದು ಈಜಿಯಾಗಿ. ಕಳೆ ನಿರ್ವಹಣೆ ಅಂತ ಕೆಲಸ ಏನಲ್ಲ. ನೀರು ಹಾಯಿಸುವಾಗ, ಹಾಗೆ ಹೊಲದಲ್ಲಿ ಸುತ್ತ ಹಾಯ್ತಾ ಇರುವಾಗ ಈ ರೀತಿ ಈ ಸಾಧನವನ್ನು ನಾವು ಜೊತೆಗೆ ತೊಗೊಂಡು ತಿರುಗಾಡುವುದರಿಂದ ನಮ್ಮ ಜಮೀನಿನಲ್ಲಿ ನಾವು ಕಳೆ ಸಮಸ್ಯೆಯನ್ನು ಪೂರ್ತಿಯಾಗಿ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾವು ನೀರು ಹಾಯಿಸ್ತಾ ಈ ಸಾಧನದ ಒಂದು ಉಪಯೋಗವನ್ನು ನಾನು ತೊಗೊಳ್ತಾ ಇದ್ದೀನಿ. ಅದು ಎಲ್ಲ ರೈತರು ನೀವು ತೊಗೊಳ್ಬೋದು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡಿ. ನೀವು ಹಿಂದೆ ಒಂದು ಆನ್ಲೈನ್ ಮುಖಾಂತರ ಒಂದು ತರಿಸ್ಕೊಳ್ಳಿ. ನಿಮಗೆ ನಿಮ್ಮ ಸಿಟಿಯಲ್ಲಿ ಸಿಗ್ತಕ್ಕಂಥ ಒಂದು ಸ್ಟೋರಲ್ಲಿ ಇದ್ದರೆ ತೆಗೆದುಕೊಂಡು ಬನ್ನಿ. 200 ರೂಪಾಯಿ. ಹಿಂದೆ ಈಗೇನು ಬೇಸಿಗೆ ಟೈಮ್ದಲ್ಲಿ ನೀವು ಜ್ಯೂಸ್ ಕುಡಿಯಲು ಒಂದು 200 ರೂಪಾಯಿ ಖರ್ಚು ಮಾಡ್ತೀರಾ, ಅದೇ ರೀತಿ ಈ ಒಂದು ಸಾಧನಕ್ಕೆ ನೀವು ಈ ಒಂದು ಸಾಧನವನ್ನು 200 ರೂಪಾಯಿ ಕೊಟ್ಟು ನೀವು ಕೂಡ ತರಿಸ್ಕೊಳ್ಳಿ. ನಿಮ್ಮ ಜಮೀನಿನಲ್ಲೂ ನೀವು ಕಳೆ ನಿರ್ವಹಣೆಯನ್ನು ಮಾಡ್ಕೊಳ್ಳಿ. ನೀರು ಹಾಸೋತ್ನಾಗ ಪ್ರತಿ ಬಾರಿ ನೀವು ಈ ಥರ ಮಾಡ್ಕೊತಿದ್ರೆ ಸ್ನೇಹಿತರೆ, ನಿಮ್ಮ ಜಮೀನಿನಲ್ಲಿ ಕಳೆ ಆದರೂ ಹೇಗೆ ಬರುತ್ತೆ. ಇಂಥ ಒಂದು ಸಾಧನವನ್ನು ನಾವು ಯಾಕೆ ಬಳಸಬಾರ್ದು ಅನ್ನೋದನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪ್ರತಿ 15 ದಿವಸಕ್ಕೊಮ್ಮೆ ನೀವು ನೀರು ಕೊಡ್ತಾನೆ ಇರ್ತೀರ. ನೀರು ಕೊಡುವಾಗ ಅಲ್ಲಿ ನೀವು ಹೋಗಿ ಕಬ್ಬಿನ ನೀರಿನ ಸಾಲು ಹೋಗಿ ಮುಟ್ಟುವ ತನಕ ನೀವು ಖಾಲಿನೇ ಇರ್ತೀರ. ಸುಮ್ಮನೆ ಏನಾದರೂ ಹರಟೆ ಹೊಡೆಯೋದು ಬದಲು ಈ ರೀತಿ ಮಾಡಿದರೆ ನೀರು ಹಾಯಿಸ್ತಾ ನಾವು ಇಡೀ ಜಮೀನನ್ನೇ ಕಳೆಯನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ಬೋದು ಈ ಒಂದು ಸಾಧನದಿಂದ ಅನ್ಬೋದು ಸ್ನೇಹಿತರೆ. ಈ ರೀತಿ ನಾವು ಪ್ರತಿ ನೀರು ಹಾಯಿಸ್ತಾ ಈ ರೀತಿ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ನಮ್ಗೆ ಇಲ್ಲಿ ಕಳೆ ಬಾಧೆ ಅಷ್ಟೊಂದೇನು ಇಲ್ಲ, ಸ್ವಲ್ಪ ಇದೆ. ನಿಮ್ಗೆ ಈ ತರಕಾರಿ ಮಾಡೋರಿಗೂ ಕೂಡ ಈ ಬೆಡ್ ಮೇಲೆ ತುಂಬ ಚೆನ್ನಾಗಿ ಈ ಕಳೆ ನಿರ್ವಹಣೆಯನ್ನು ಮಾಡ್ಬೋದು ಒಬ್ಬರೇ. ಇಲ್ಲಿ ನಿಮ್ಗೆ ಡೆಮೋ ತೋರಿಸಲು ಇಲ್ಲ ನಮ್ಮ ಹತ್ತಿರ. ಇಲ್ಲಿ ನಿಮಗೆ ಮತ್ತೊಮ್ಮೆ ಅದನ್ನು ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಬೆಡ್ ಮೇಲೆ ನಾವು ಯಾವ ರೀತಿ ಈ ಕಳೆಯನ್ನು ನಿರ್ವಹಣೆ ಮಾಡ್ಬೋದು ಹೇಗೆ ಅಂತ ಅದನ್ನು ನಿಮ್ಗೆ ಮತ್ತೊಂದು ಶಾರ್ಟ್ ವಿಡಿಯೋ ಮುಖಾಂತರವಾದರೂ ನಿಮಗೆ ಅದನ್ನು ತೋರಿಸ್ತೀನಿ ಸ್ನೇಹಿತರೆ. ಬೆಡ್ ಮೇಲೆ ಮಾಡತಕ್ಕಂಥ ಒಂದು ಟೂಲು ಅದು ಬೇರೆ ಬರುತ್ತೆ ಸ್ನೇಹಿತರೆ. ಕಳೆ ಟೂಲು ತುಂಬ ಚೆನ್ನಾಗಿರುತ್ತೆ. ಅದು ವಿ ಆಕಾರದಲ್ಲಿ ಇರುತ್ತೆ ಸ್ನೇಹಿತರೆ. ಬೆಡ್ ಮೇಲೆ ನಾವು ತುಂಬ ಸರಾಗವಾಗಿ ಈಜಿಯಾಗಿ ಬೆಡ್ ಕೆಡದ ರೀತಿಯಲ್ಲಿ ನಾವು ಅದನ್ನು ಬಳಕೆ ಮಾಡ್ಬೋದು. ತುಂಬ ಇನ್ನೂ ಉತ್ತಮವಾದಂಥ ಈ ಕಳೆ ಸಾಧನಗಳು ಈ ಮಾರ್ಕೆಟಲ್ಲಿ ಲಭ್ಯವಿವೆ ಸ್ನೇಹಿತರೆ. ಅಂಥವನ್ನ ತಂದು ನಾವು ಜಮೀನಿನಲ್ಲಿ ಈ ಕಳೆ ನಿರ್ವಹಣೆಗಾಗಿ ಬಳಸ್ಕೊಳ್ಳೋದು ತುಂಬ ಉತ್ತಮ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ಲೈಕ್ ಕೊಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದೆ ಒಳ್ಳೆಯ ವಿಡಿಯೋದೊಂದಿಗೆ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಮತ್ತೆ ಒಂದು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಗಳನ್ನು ತರ್ತಾ ಇರ್ತೀನಿ. ನೀವು ನೋಡ್ತಾ ಇರ್ರಿ. ಪೂರ್ತಿಯಾದ ವಿಡಿಯೋವನ್ನು ನೋಡಿದರೆ ನಿಮಗೆ ಏನಾದರೂ ಐಡಿಯಾ ಬರ್ಬೋದು. ನಿಮಗೂ ಕೂಡ ಅದ್ರ ಬಗ್ಗೆ ಒಂದು ವಿವರಣೆ ಸಿಗ್ಬೋದು. ಅರ್ಧಕ್ಕೆ ನೋಡಿದರೆ ಏನೂ ಸಿಗ್ತಾಯಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿ ಕಳೆ ನಿರ್ವಹಣೆಯನ್ನು ನಾವು ಮಾಡಲು ಇದರಿಂದ ಸಾಧ್ಯ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಮತ್ತಿಂಥ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರಬೇಕಾದ್ರೆ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.